ಬಿಜೆಪಿಯ ಅತಿ ದೊಡ್ಡ ದಾಖಲೆ ಹೊರಬರುತ್ತಾ 40,000 ಕೋಟಿ ಯತ್ನಾಳ್ ಶಾಕ್. ಕಾಂಗ್ರೆಸ್ ಕೈಗೆ ಯತ್ನಾಳ್ ಕೊಡ್ತಾರ ಬ್ರಹ್ಮಾಸ್ತ್ರ. ಅತಿ ದೊಡ್ಡ ದಾಖಲೆ. ಬಿಜೆಪಿ ಸರ್ಕಾರದಲ್ಲಿ ನಡೆದು ಹೋಗಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಅತಿ ದೊಡ್ಡ ದಾಖಲೆ ಸದ್ಯದಲ್ಲೇ ಹೊರಬರೋ ಸಾಧ್ಯತೆ ಇದೆ. ಬಿಎಸ್ವೈ ಸರ್ಕಾರದ ಮೇಲೆ ಸಾವಿರಾರು ಕೋಟಿ ಅಕ್ರಮದ ಆರೋಪ ಮಾಡಿದ್ದ ಯತ್ನಾಳ್ ಅವರೇ ಆ ದಾಖಲೆ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಯಾವುದು ಆ ದಾಖಲೆ? ಬಿಜೆಪಿ ಅವಧಿಯಲ್ಲಿ ನಡೆದು ಹೋದ ಆ ಬ್ರಹ್ಮಾಂಡ ಭ್ರಷ್ಟಾಚಾರವಾದ್ರೂ ಯಾವುದು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದೆ ತಡ ಇಡಿ ಅಧಿಕಾರಿಗಳು ಯತ್ನೋ ಬಿತ್ನೋ ಅಂತೇಳಿ ಓಡೋಡಿ ಬಂದು ಈ ಕೇಸನ್ನ ಟೇಕ್ ಓವರ್ ಮಾಡಿದ್ರು. ಆದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ನಡೆದಿರೋ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದನ್ನ ಖುದ್ದು ರಾಜ್ಯ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಬಹಿರಂಗವಾಗಿ ಹೇಳಿದ್ರು. ಆದ್ರೆ ಆಗ್ಯಾಕೆ ಇಡಿ ಅಧಿಕಾರಿಗಳು ಆ ಕೇಸನ್ನ ಟೇಕ್ ಓವರ್ ಮಾಡಲಿಲ್ಲ? ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದಕ್ಕೆ ಬಿಜೆಪಿ ಅಧಿಕಾರ ನಡೆಸೋ ರಾಜ್ಯಗಳ ಮೇಲೆ ಏನೇ ಆರೋಪ ಕೇಳಿ ಬಂದ್ರು ಐಟಿ, ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ದಾಳಿ ಮಾಡಲ್ವಾ? ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಎಂಬಿ ಪಾಟೀಲ್ ಈ ಹಿಂದೆ ಯತ್ನಾಳ್ ಬಿಡುಗಡೆ ಮಾಡ್ತೀವಿ ಅಂತೇಳಿದ್ದ ದಾಖಲೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ ರಾಜ್ಯದಲ್ಲಿ 40,000 ಕೋಟಿ ರೂಪಾಯಿ ಕೋವಿಡ್ ಅವ್ಯವಹಾರ ನಡೆದು ಹೋಗಿದೆ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು. ಹೀಗಾಗಿ ಬಿಜೆಪಿಯ ಕೋವಿಡ್ ಹಗರಣಗಳ ಬಗ್ಗೆ ಯತ್ನಾಳ್ ಅವರ ಬಳಿ ಇರುವ ಸಾಕ್ಷಿ ದಾಖಲೆಗಳನ್ನ ಕೊಟ್ರೆ ತನಿಖೆ ನಡೆಸುತ್ತೇವೆ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆರ್ ಅಶೋಕ್ ಬಿಜೆಪಿ ಅಫಿಷಿಯಲ್ ಪ್ರತಿಪಕ್ಷ ನಾಯಕ, ಆದ್ರೆ ಯತ್ನಾಳ್ ಅನ್ಅಫಿಷಿಯಲ್ ಪ್ರತಿಪಕ್ಷ ನಾಯಕರಾಗಿದ್ದಾರೆ. ಕೋವಿಡ್ ಹಗರಣದ ಬಗ್ಗೆ ತನಿಖೆ ನಡೆಸಲು ನಾವು ಸಿದ್ಧರಿದ್ದೇವೆ. ಯತ್ನಾಳ್ ಬಳಿ ದಾಖಲೆ ಇದ್ರೆ ಕೊಡ್ಲಿ, ನಾವು ತನಿಖೆ ನಡೆಸುತ್ತೇವೆ. ಕೋವಿಡ್ ಸಮಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದು ಹೋಗಿದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ. ಕೋವಿಡ್ ಹಣ ತಿಂದು ತೆಗಿದ್ದಾರೆ ಎಂದಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪ 10,000 ಕೋಟಿ ರೂಪಾಯಿ ಹಣವನ್ನ ಮಾರಿಷಸ್ ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಅವೆಲ್ಲ ತನಿಖೆ ಆಗಬೇಕಲ್ಲ ಅಂತೇಳಿ ಸ್ವತಃ ಅವರ ಪಕ್ಷದ ಯತ್ನಾಳ್ ಅವರೇ ಹೇಳಿದ್ದಾರೆ. ಯತ್ನಾಳ್ ಸುಳ್ಳು ಹೇಳ್ತಾರ? ಅವರು ವಿಜಯಪುರ ಜಿಲ್ಲೆಯವರು, ಸುಳ್ಳು ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯ ಮಾಡಿದ್ದಾರೆ. ಇನ್ನ ಇದೇ ವೇಳೆ ಮೂಡ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಎಂಬಿ ಪಾಟೀಲ್, ಮೂಡದಲ್ಲಿ ಯಾವುದೇ ಹಗರಣವಾಗಿಲ್ಲ, ವಾಲ್ಮೀಕಿ ನಿಗಮ ಹಗರಣ ತನಿಖೆ ಆಗುತ್ತಿದೆ, ಎಸ್ಐಟಿ ಇಡಿ ತನಿಖೆ ಮಾಡುತ್ತಿದೆ, ಈಗಾಗಲೇ ಹಣ ರಿಕವರಿ ಆಗುತ್ತಿದೆ ಎಂದಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಬ್ಯಾಂಕಿನ ಅಧಿಕಾರಿಗಳ ತಪ್ಪು ಇದೆ. ಕೇಂದ್ರ ವಿತ್ತ ಸಚಿವರು ಎಚ್ಚರಿಕೆ ವಹಿಸಬೇಕಿತ್ತು. ಅವರು ಸಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಸರ್ಕಾರದಲ್ಲೂ ಹಗರಣಗಳು ನಡೆದಿವೆ. ಬಿಜೆಪಿಯಲ್ಲಿ ನಡೆದ ಎಲ್ಲ ಹಗರಣಗಳ ತನಿಖೆ ನಡೆಯುತ್ತವೆ. ನಾವು ಲಿಸ್ಟ್ ಕೊಡ್ತೀವಿ, ಸಿಬಿಐ ತನಿಖೆ ಆಗಲಿ ಅಂತೇಳಿ ಎಂಬಿ ಪಾಟೀಲ್ ಬಿಜೆಪಿಗರನ್ನ ಕುಟುಕಿದ್ದಾರೆ. ಹಾಗಾದ್ರೆ ಬಿಜೆಪಿ ಸರ್ಕಾರದಲ್ಲಿ, ಅದರಲ್ಲೂ ಬಿಎಸ್ವೈ ಸಿಎಂ ಆಗಿದ್ದಾಗ 40,000 ಕೋಟಿ ರೂಪಾಯಿ ಕೋವಿಡ್ ವ್ಯವಹಾರ ಆಗಿದೆ ಅಂತೇಳಿದ್ದ ಯತ್ನಾಳ್ ತಮ್ಮ ಬಳಿ ಇರೋ ದಾಖಲೆಗಳನ್ನ ರಿಲೀಸ್ ಮಾಡ್ತಾರಾ? ಅವರು ದಾಖಲೆಗಳನ್ನ ತಮ್ಮ ಬಳಿ ಇಟ್ಕೊಂಡು ಬಿಜೆಪಿಯಲ್ಲಿರೋ ಘಟಾನುಘಟಿ ನಾಯಕರ ರಕ್ಷಣೆಗೆ ನಿಂತಿದ್ದಾರಾ? ಇಲ್ಲ ಯತ್ನಾಳ್ ಅವರು ಕೂಡ ಕುಮಾರಸ್ವಾಮಿ ಅವರ ರೀತಿ ಹಿಟ್ ಅಂಡ್ ರನ್ ಗಿರಾಕಿ ಅನ್ನೋ ಅಣೆಪಟ್ಟಿಯನ್ನ ಅಂಟಿಸಿಕೊಳ್ತಾರಾ? ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಖಡಕ್ ಲೀಡರ್ ಅಂತ ಪ್ರೂವ್ ಆಗಬೇಕು ಅಂದ್ರೆ ಮೊದಲು ತಾವು ಆರೋಪಿಸಿದಂತೆ 40,000 ಕೋಟಿ ರೂಪಾಯಿ ಕೋವಿಡ್ ಅವ್ಯವಹಾರದ ಬಗ್ಗೆ ದಾಖಲೆ ಬಿಡುಗಡೆ ಮಾಡಲಿ ಅಂತೇಳಿ ಕಾಂಗ್ರೆಸ್ ನಾಯಕರು ಸವಾಲೆಸೆದಿದ್ದಾರೆ. ಹಾಗಾದ್ರೆ ಯತ್ನಾಳ್ಗೆ ಬಿಜೆಪಿಯಲ್ಲಿ ಮತ್ತಷ್ಟು ಕಸವಿಸಿ ಆದ್ರೆ ಬಿಜೆಪಿಗರ 40,000 ಕೋಟಿ ರೂಪಾಯಿ ಕೋವಿಡ್ ಅವ್ಯವಹಾರದ ದಾಖಲೆ ರಿಲೀಸ್ ಮಾಡ್ತಾರ ಯತ್ನಾಳ್. ಆ ದಾಖಲೆ ರಿಲೀಸ್ ಆದ್ರೆ ಹಳ್ಳಿಯಿಂದ ದಿಲ್ಲಿವರೆಗೂ ಇರೋ ಬಿಜೆಪಿಗರ ಬಂಡವಾಳ ಬಯಲಾಗುತ್ತಾ? ಮೋದಿ ಇಮೇಜ್ ಕೂಡ ಮಣ್ಣು ಪಾಲಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.